ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ 17 ಮತ್ತು 18ರ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿ, ಯಾಗಿ ಚಂಡಮಾರುತದಿಂದ ತತ್ತರಿಸಿದ ದೇಶಗಳಿಗೆ ನೆರವು ನೀಡಲು ಭಾರತ ಯಾವ ಕಾರ್ಯಾಚರಣೆ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಎರಡನೇ ಆಪ್ಷನ್, ದಟ್ ಈಸ್ ಆಪರೇಷನ್ ಸದ್ಭವ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥಾಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ PS ಆಗಿರಲಿ, VO ಆಗಿರಲಿ, PDO ಆಗಿರಲಿ, ಗ್ರೂಪ್ B, ಗ್ರೂಪ್ C ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ, ಸೊ ಆ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ದಿಸ್ ಕ್ವಶನ್ ಅಂಡ್ ದಿಸ್ ಟಾಪಿಕ್ ಆಸ್ ವೆರಿ ಇಂಪಾರ್ಟೆಂಟ್. ಇದರ ಕುರಿತು ನಾವು ಇನ್ ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನೋಡಿ, ಯಾಗಿ ಚಂಡಮಾರುತದಿಂದ ತತ್ತರಿಸಿ ಹೋದ ಮ್ಯಾನ್ಮಾರ್, ಲಾವೋಸ್ ಮತ್ತು ವಿಯತ್ನಾಂಗೆ ಸದ್ಭಾವ್ ಎಂಬ ಕಾರ್ಯಾಚರಣೆಯಲ್ಲಿ ಭಾರತ ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ಅರ್ಥಾಯ್ತಾ? ಭಾರತ ಏನು ಮಾಡಿದೆ ಅಂದರೆ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಯಾವುದಂದ್ರೆ ಆಪರೇಷನ್ ಸದ್ಭಾವ್ ಅಂತಕ್ಕಂಥ ಕಾರ್ಯಾಚರಣೆ. ಸೊ ಆಪರೇಷನ್ ಸದ್ಭಾವ್ ಅಂತಕ್ಕಂಥ ಕಾರ್ಯಾಚರಣೆ ಇದರ ಒಂದು ಪ್ರಮುಖ ಉದ್ದೇಶ ಏನಂದ್ರೆ, ಈ ಯಾಗಿ ಚಂಡಮಾರುತದಿಂದ ಈ ಮಯನ್ಮಾರ್ ಮತ್ತು ಲಾವೋಸ್ ದೇಶಗಳಲ್ಲಿ ಏನಾಗಿದೆ, ಹ್ಯೂಜ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಅರ್ಥಾಯ್ತಾ? ಹ್ಯೂಜ್ ಇಂಪ್ಯಾಕ್ಟ್ ಆಗೋದ್ರಿಂದಾಗಿ ಅವರುಗಳಿಗೆ ಒಂದು ತುರ್ತು ಪರಿಹಾರ ಒಂದು ಸಾಮಗ್ರಿಗಳು ಏನು ಬೇಕು, ಸೊ ಅವುಗಳನ್ನು ಸಪ್ಲೈ ಮಾಡೋಗೋಸ್ಕರ ಈ ಆಪರೇಷನ್ ಹೆಸರಿಡಲಾಗಿದೆ. ಏನಂತ? ಆಪರೇಷನ್ ಸದ್ಭಾವ್ ಅಂತಕ್ಕಂಥದ್ದು. ಈ ವರ್ಷ ಏಷ್ಯಾದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಎಂದು ಹೇಳಲಾಗಿರುವ ಯಾಗಿ ಚಂಡಮಾರುತವು 3 ದೇಶಗಳಿಗೆ ಅಪ್ಪಳಿಸಿದ ನಂತರ ಮ್ಯಾನ್ಮಾರ್, ಲಾವೋಸ್ ಮತ್ತು ವಿಯತ್ನಾಂ ವಿವಿಧ ಭಾಗಗಳ ಭಾರೀ ಪ್ರಭಾವದಿಂದ ತತ್ತರಿಸಿದೆ. ಅರ್ಥಾಯ್ತಾ? ಏಷ್ಯಾದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಈ ಒಂದು ಯಾಗಿ ಅಂತಕ್ಕಂಥ ಚಂಡಮಾರುತಕ್ಕೆ. ಅರ್ಥಾಯ್ತಾ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. ಇನ್ನ ಭಾರತವು 1 ಮಿಲಿಯನ್ ಸಹಾಯಧನವನ್ನು ವಾಗ್ದಾನ ಮಾಡಿದೆ. ಅರ್ಥಾಯ್ತಾ? 1 ಮಿಲಿಯನ್ ಸಹಾಯವನ್ನು ಕೊಡ್ತಾ ಇದೆ ಭಾರತ. ಭಾರತೀಯ ನೌಕಾ ಹಡಗು INS ಸತ್ಪುರದಲ್ಲಿ ಆಹಾರ, ಬಟ್ಟೆ ಮತ್ತು ಔಷಧಿಗಳಂತ ಅಗತ್ಯ ಸಾಮಗ್ರಿಗಳನ್ನು ಕಳಿಸಲಾಗ್ತಾ ಇದೆ. ಸೊ ಭಾರತೀಯ ನೌಕಾ ಹಡಗು ಹೋದ್ರೆ INS ಸತ್ಪುರ ಅಂತಕ್ಕಂಥದ್ದು ಬಳಸಲಾಗ್ತಾ ಇದೆ. ಸೊ ಈ ಹಡಗಿನ ಮುಖಾಂತರ ಬೇಕಾಗಿರ್ತಕ್ಕಂಥ ಬೇಸಿಕ್ ಇಮ್ಯುನಿಟೀಸ್, ಆಹಾರ, ತದನಂತರದಲ್ಲಿ ಬಟ್ಟೆ ಮತ್ತು ಔಷಧಿಗಳಂತ ಅಗತ್ಯ ಸಾಮಗ್ರಿಗಳನ್ನು ಏನು ಎಮರ್ಜೆನ್ಸಿ ಒಂದು ದೃಷ್ಟಿಯಿಂದ ಬೇಕು ಅವೆಲ್ಲವೂ ಭಾರತ ಏನು ಮಾಡ್ತಾ ಇದೆ, ಸಪ್ಲೈ ಮಾಡ್ತಾ ಇದೆ ಈ ದೇಶಗಳಿಗೆ. ಸೊ ಅದು ಎಷ್ಟಂದರೆ 1 ಮಿಲಿಯನ್ ನಷ್ಟು ವರ್ತ್ ಇರ್ತಕ್ಕಂಥ ಸಾಮಗ್ರಿಗಳು. ಅರ್ಥಾಯ್ತಾ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸು. ಇದು ಏನಂದರೆ ನ್ಯೂಸಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಸ್ಟು. ಇನ್ನು ನಿಮಗೆ ಪ್ರೀವಿಯಸ್ ಎಕ್ಸಾಮಿನೇಷನಲ್ಲಿ ಕೂಡ ಪ್ರಶ್ನೆಯನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. ಯಾವ ದೇಶಗಳಲ್ಲಿ ಸಹಾಯ ಮಾಡೋಗೋಸ್ಕರ ಭಾರತ ಯಾವ್ಯಾವ ಒಂದು ಕಾರ್ಯಾಚರಣೆಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಆದ್ದರಿಂದಾಗಿ ನಾವು ಇನ್ ಡೀಟೇಲ್ ಆಗಿ ಪ್ರೀವಿಯಸ್ ಲಾಸ್ಟ್ 2 ಇಯರ್ಸ್ ಆ್ಯಂಡ್ ಬ್ಯಾಕ್ ಟು ದಿ ಇಯರ್ಸು, ಅಂದರೆ ಬ್ಯಾಕ್ ಫ್ರಮ್ 10 to 11 ಇಯರ್ಸು ಭಾರತ ಕೈಗೊಂಡಿರ್ತಕ್ಕಂಥ ಪ್ರಮುಖ ಕಾರ್ಯಾಚರಣೆಗಳು ಯಾವುವು ಅಂತಕ್ಕಂಥದ್ದು ಇನ್ ಡೆಪ್ತ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ನೋಡಿ, ಭಾರತ ಸರ್ಕಾರ ಕೈಗೊಂಡ ಒಂದು ಕಾರ್ಯಾಚರಣೆಗಳು ಯಾವ್ಯಾವು ಅಂತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಆಪರೇಷನ್ ಸೇಫ್ ಹೋಮ್ ಕಮಿಂಗ್ ಅಂತಕ್ಕಂಥದ್ದು 2011ರಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಸಂಘರ್ಷ ಪೀಡಿತ ಲಿಬಿಯಾದಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಕರೆತರಲು ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಅದಾಯ್ತಾ? ಈ ಆಪರೇಷನ್ನ ಲಿಬಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾರತ ಕೈಗೊಂಡಿದ್ದು. ಭಾರತ ಲಿಬಿಯಾಗ ಒಂದು ಸಹಾಯ ಮಾಡೋಗೋಸ್ಕರ ಕೈಗೊಂಡಿರ್ತಕ್ಕಂಥ ಆಪರೇಷನ್ ಯಾವುದಾದ್ರೆ ಆಪರೇಷನ್ ಸೇಫ್ ಹೋಮ್ ಕಮಿಂಗ್ ಅಂತಕ್ಕಂಥದ್ದು. ಇದು 2011ರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಇನ್ನು ಆಪರೇಷನ್ ಮೈತ್ರಿ ಅಂತಕ್ಕಂಥದ್ದು 2015ರಲ್ಲಿ ಭಾರತ ಕೈಗೊಂಡಿರ್ತಕ್ಕಂಥದ್ದು. ನೇಪಾಳ ಭೂಕಂಪದ ನಂತರ ಭಾರತ ಸರ್ಕಾರ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳ ಜಂಟಿ ಪರಿಹಾರ ಮತ್ತು ರಕ್ಷಣೆ ಕಾರ್ಯಾಚರಣೆ ಪ್ರಾರಂಭಿಸಿತು. ಈ ಕಾರ್ಯಾಚರಣೆ ಮೂಲಕ 5,000 ಭಾರತೀಯರನ್ನು ಮರಳಿ ತರಲಾಯಿತು. ಅರ್ಥಾತ್ ನೇಪಾಳದಲ್ಲಿ ಭೂಕಂಪ ನಂತರ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಯೋಜನೆ ಇದು. ಭಾರತ ಸರ್ಕಾರ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳು ಜಂಟಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ಇದು. ಈ ಮೂಲಕ ಏನಂದ್ರೆ 500 ಭಾರತೀಯರು ಏನು ಒಂದು ಈ ನೇಪಾಳದಲ್ಲಿ ಸಿಲುಕಿದ್ರು, 500 ಅಲ್ಲ 5,000 ಭಾರತೀಯರು ಏನು ನೇಪಾಳದಲ್ಲಿ ಸಿಲುಕಿದ್ರು ಅವ್ರಿಗೆ ಮತ್ತೆ ಭಾರತಕ್ಕೆ ಕರೆತರಲು ಈ ಒಂದು ಕಾರ್ಯಾಚರಣೆಯನ್ನ ಭಾರತ 2015ರಲ್ಲಿ ಕೈಗೊಂಡಿತ್ತು. ದ್ಯಾಟ್ ಇಸ್ ಆಪರೇಷನ್ ಮೈತ್ರಿ ಅಂತಕ್ಕಂಥದ್ದು. ಇನ್ನು ಆಪರೇಷನ್ ರಾಹತ್ ಈಸ್ ಇಂಪಾರ್ಟೆಂಟು. ಆಪರೇಷನ್ ರಾಹತ್ ಅನ್ನೋದು 2016ರಲ್ಲಿ ಕೈಗೊಳ್ಳಲಾಗಿರ್ತಕ್ಕಂಥ ಕಾರ್ಯಾಚರಣೆ. ಯಮನ್ ಸಂಘರ್ಷದ ಹಿಡಿತದಲ್ಲಿದ್ದಾಗ ಸಾವಿರಾರು ಭಾರತೀಯರು ಸಿಕ್ಕಿಬಿದ್ದ ಮತ್ತು ವಾಯು ಪ್ರವೇಶವನ್ನು ನಿರ್ಬಂಧಿಸುವಾಗ ಭಾರತ ಆಪರೇಷನ್ ರಾಹತ್ ಅಡಿಯಲ್ಲಿ ಸುಮಾರು 5,600 ಜನರನ್ನು ಯಮನ್ನಿಂದ ಯಶಸ್ವಿಯಾಗಿ ಸ್ಥಳಾಂತರಿಸಿದೆ. ಅರ್ಥ ಆಯ್ತಾ? ಯಮನ್ ಸಂಘರ್ಷದಲ್ಲಿ
ಯಮನ್ನಲ್ಲಿ ಏನಾಗ್ತಾ ಇತ್ತು, ಸಂಘರ್ಷ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಅಲ್ಲಿಂದ ಭಾರತೀಯರನ್ನ ಲಿಫ್ಟ್ ಮಾಡಲು ಈ ಒಂದು ಯೋಜನೆಯನ್ನ ಕೈಗೊಳ್ಳಲಾಗಿತ್ತು. ಯಾವುದಂದ್ರೆ ಆಪರೇಷನ್ ಅನ್ನ, ದಟ್ ಇಸ್ ಆಪರೇಷನ್ ರಾಹತ್ ಅಂತಕ್ಕಂಥದ್ದು, ದಟ್ ಇಸ್ ಇನ್ 2016. ಅರ್ಥ ಆಯ್ತಾ? ನಿಮಗೆ ಜಸ್ಟ್ ಈ ತರ ನೆನಪಿದ್ರೆ ಸಾಕು. ಅಲ್ಲಿ ಏನಾಯ್ತು ಎದರಿಗೋಸ್ಕರ ಅನ್ನೋದಕ್ಕಿಂತಲೂ ಜಸ್ಟ್ ಏನಂದ್ರೆ ಆಪರೇಷನ್ ರಾಹತ್ ಯಮನ್ ಭಾರತ್ ಇಷ್ಟೇ ಗೊತ್ತಿರಲಿ. ಅರ್ಥ ಆಯ್ತಾ? ಮತ್ತು ಡೇಟ್ 2016. ಯಾಕಂದ್ರೆ ಹೊಂದಿಸ್ ಬರದಲ್ಲಿ ಕೇಳಬಹುದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ KS ಎಕ್ಸಾಮಿನೇಷನ್ಸ್. KS ಪ್ರಿಲಿಮ್ಸ್ ಪ್ರಾಸ್ಪೆಕ್ಟಿವ್ ಇಂದಾಗಿ ಇಂಪಾರ್ಟೆಂಟ್ ಇದು. ನೋಡಿ, ನಿಮಗೆ ಇಷ್ಟು ಇನ್ ಡೆಪ್ತ್ ಆಗಿ ವೇರೆ ವೇರಿಯಸ್ ಇನ್ಫಾರ್ಮೇಶನ್ ನೆಸಸರಿ ವೆರಿ ಪ್ರೊವೈಡ್ ಅಲ್ಲಿ ಏನು ಮಾಡ್ತಾ ಇದೀವಿ ನಾವು, ಇನ್ ಡೆಪ್ತ್ ನಿಮಗೆ ಕೊಡ್ತಾ ಇದೀವಿ ಯಾವ ನ್ಯೂಸ್ ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದನ್ನ. ಆಮೇಲೆ ಇವೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ನಮ್ಮ ಮ್ಯಾಗ್ಝಿನಿಂದಾನೇ ತಗೊಂಡಿದ್ದೀನಿ ನಾನು. ಪ್ರೀವಿಯಸ್ ನಮ್ಮ ಮ್ಯಾಗ್ಝಿನ್ ಏನಿದೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಯಾರು ನೀವು ಇನ್ನೂ ಮ್ಯಾಗ್ಝಿನ್ ಅನ್ನ ತಗೊಂಡಿಲ್ಲ, ಮ್ಯಾಗ್ಝಿನ್ ಅನ್ನ ತಗೊಳ್ಳಿ. ಬಿಕಾಸ್ ನೀವು ಬೇಗನೆ ರಿವೈಸ್ ಮಾಡ್ಕೋಬಹುದು. PSI ಎಕ್ಸಾಮ್ ಆಲ್ರೆಡಿ October 3ಗೆ ಫಿಕ್ಸ್ ಆಗಿದೆ, October 3ಗೆ ನಡೆಯುತ್ತೆ. ಸೊ ಅದಕ್ಕೆ ಲಾಸ್ಟ್ ಟೈಮ್ ನಿಮ್ಮ PSI 545 ಅಲ್ಲಿ ಎಷ್ಟು ಕ್ವಶನ್ಸ್ಗಳು ಬಂದಿದ್ದು ಅಂತಕ್ಕಂಥದ್ದನ್ನು ನಿಮಗೆ ನಾವು ಪ್ರೂಫ್ ಸಮೇತ ತೋರಿಸಿದೀವಿ. 30ರಿಂದ 31 ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಕೇಳಿದ್ರೆ 26ಕ್ಕಿಂತಲೂ ಹೆಚ್ಚು ನಾವು ಕ್ವಶನ್ ಅನ್ನ ಕವರ್ ಆಗಿದ್ದು. ಅರ್ಥ ಆಯ್ತಾ? ನೀವು ನಾನು ಪ್ರೂಫ್ ಸಮೇತ ನಿಮಗೆ ವಿಡಿಯೋನ ಮಾಡಿದ್ದೀನಿ. ಯಾರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನೋಡಿಲ್ಲ ಅಂದರೆ ನಮ್ಮ ವಿಡಿಯೋ ಒಂದು ನೀವು ಏನು ಮಾಡಿ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಅರ್ಥ ಆಯ್ತಾ? ಇಂಥ ನಂತರದಲ್ಲಿ ಆಪರೇಷನ್ ಸಂಕಟ ಮೋಚನ ಅಂತಕ್ಕಂಥದ್ದು 2016ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ. ಇದು ದಕ್ಷಿಣ ಸುಡಾನ್ ಅಂತರ್ಯುದ್ಧದ ಸಮಯದಲ್ಲಿ ಜುಬಾದಲ್ಲಿ 2016 ಒಂದು ಸಂಘರ್ಷಗಳಿಗೆ ಪ್ರತಿಕ್ರಿಯೆಯಾಗಿ ಭಾರತೀಯ ವಾಯುಪಡೆ ಆಪರೇಷನ್ ಸಂಕಟ ಮೋಚನನ ಕಾರ್ಯಗತಗೊಳಿಸಿತು. ಅರ್ಥ ಆಯ್ತಾ? ಇದು ದಕ್ಷಿಣ ಸುಡಾನಲ್ಲಿ ಒಂದೇನಂದ್ರೆ ಅಲ್ಲಿ ಇಂಟರ್ನಲ್ ಒಂದು ಸ್ಟ್ರಗಲ್ ಆಗಿತ್ತು, ಇಂಟರ್ನಲ್ ಸಂಘರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತೀಯರನ್ನ ಅಲ್ಲಿಂದ ಲಿಫ್ಟ್ ಮಾಡೋಗೋಸ್ಕರ ಭಾರತೀಯ ವಾಯುಪಡೆ ಇದೇನಂದ್ರೆ ಸಂಕಟ ಮೋಚನ ಅಂತಕ್ಕಂಥ ಕಾರ್ಯಾಚರಣೆಯನ್ನ 2016ರಲ್ಲಿ ಕೈಗೊಂಡಿತ್ತು. ಇನ್ನು ದಕ್ಷಿಣ ಸುಡಾನಿಂದ ಭಾರತೀಯ ನಾಗರಿಕರು ಮತ್ತು ಇತರ ವಿದೇಶಿ ಪ್ರದೇಶಗಳ ಸ್ಥಳಾಂತರಿತ ಪ್ರಮುಖ ಉದ್ದೇಶ ಆಗಿತ್ತು ಆಪರೇಷನ್ ಸಂಕಟ ಮೋಚನ ಅಂತಕ್ಕಂಥದ್ದು. ಇನ್ನು ಆಪರೇಷನ್ ಇನ್ಸಾನಿಯತ್ ಅಂತಕ್ಕಂಥದ್ದು 2017ರಲ್ಲಿ ಕೈಗೊಳ್ಳಲಾಗಿತ್ತು. ಇದು ಬಾಂಗ್ಲಾದೇಶಕ್ಕೆ ಮ್ಯಾನ್ಮಾರ್ ನಿರಾಶ್ರಿತರು ಹೆಚ್ಚಿನ ಒಳಹರಿವಿನಿಂದಾಗಿ ಭಾರತ ವಿದೇಶಾಂಗ ಸಚಿವಾಲಯ ಆಪರೇಷನ್ ಇನ್ಸಾಯತ್ ಅನ್ನು ಪ್ರಾರಂಭಿಸಿತು. ಬಾಂಗ್ಲಾದೇಶಕ್ಕೆ ಮ್ಯಾನ್ಮಾರಿಂದ ಏನು ಒಳ ನುಸುಳುಕೋರಿ ಒಂದು ನಿರಾಶ್ರಿತರು ಬಂದಿದ್ರು, ಮೋರ್ ಪರ್ಟಿಕ್ಯುಲರ್ಲಿ ದಟ್ ಈಸ್ ರೋಹಿಂಗ್ಯಾಸು. ಸೊ ಆ ಸಂದರ್ಭದಲ್ಲಿ ಇದು ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಸಂಕಟದಲ್ಲಿರುವ ಜನರಿಗೆ ಅಗತ್ಯ ವಸ್ತುಗಳನ್ನು ಒದಗಿಸುವ ಮಾನವೀಯ ಪ್ರಯತ್ನ ಇದಾಗಿದೆ. ಆಯ್ತಾ? ಅಂದರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡೋಗೋಸ್ಕರ ಈ ನಿರಾಶ್ರಿತರಿಗೆ ಭಾರತ ಕೈಗೊಂಡಿರ್ತಕ್ಕಂಥದ್ದು ಆಪರೇಷನ್ ಇನ್ಸಾನಿಯತ್ ಅಂತಕ್ಕಂಥದ್ದು 2017ರಲ್ಲಿ. ಆಯ್ತಾ? ಆಪರೇಷನ್ ಇನ್ಸಾನಿಯತ್ ಮನುಷ್ಯತ್ವ ಅಂತ ಅರ್ಥ. ಆಪರೇಷನ್ ನಿಸ್ತಾರ್ ಅಂತಕ್ಕಂಥದ್ದು 2018ರಲ್ಲಿ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಯಮನನ ಒಂದು ಸುಕೋತ್ರಾಪ್ ದ್ವೀಪದ ಸುತ್ತಲೂ ತೀವ್ರವಾದ ಚಂಡಮಾರುತ ವಿನಾಶವನ್ನು ಉಂಟು ಮಾಡಿದ ನಂತರ ಭಾರತೀಯ ಪ್ರಜೆಗಳನ್ನು ಸುಮಾರು 10 ದಿನಗಳ ಕಾಲ ಸಿಲುಕಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ಆಪರೇಷನ್ ನಿಸ್ತಾರ್ ಒಂದು ಮೂಲಕ ಸುಕೋಟ್ರೋ ದ್ವೀಪದಿಂದ 38 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿತ್ತು. ಅದಾಯ್ತಾ? ಸುಕೋತ್ರೋ ದ್ವೀಪ ಅಂತಕ್ಕಂಥ ಕಂಡು ಬರುತ್ತೆ, ಇದು ಯಮನ್ ದೇಶದಲ್ಲಿ ಕಂಡು ಬರುತ್ತೆ. ಅಲ್ಲಿ ಉಂಟಾಗಿರ್ತಕ್ಕಂಥ ಚಂಡಮಾರುತದಿಂದಾಗಿ ಭಾರತೀಯ ಪ್ರಜೆಗಳಲ್ಲಿ ಸಿಲುಕೊಂಡಿದ್ರು. ಅವರನ್ನು ಲಿಫ್ಟ್ ಔಟ್ ಮಾಡೋಗೋಸ್ಕರ, ಅವರನ್ನು ಒಂದು ಸಂರಕ್ಷಣೆ ಮಾಡೋಗೋಸ್ಕರ ಭಾರತೀಯ ನೌಕಾಪಡೆ 2018ರಲ್ಲಿ ಈ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಇಂಪಾರ್ಟೆಂಟ್. ಇನ್ನು ತದನಂತರದಲ್ಲಿ ಆಪರೇಷನ್ ಸಮುದ್ರ ಸೇತು. ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ KS ಎಕ್ಸಾಮಿನೇಷನ್. ಪ್ರೀವಿಯಸ್ ನಿಮಗೆ ನೆನಪಿಲ್ಲ ಅಂದರೂ ಪರವಾಗಿಲ್ಲ, ನಾನು ನೆಕ್ಸ್ಟ್ ಈಗ ಏನು ಹೇಳ್ತಾ ಇದ್ದೀನಿ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಪರೇಷನ್ ಸಮುದ್ರ ಸೇತು ಅಂತಕ್ಕಂಥದ್ದು 2020ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ. ಎದರಿಗೋಸ್ಕರ ತಮ್ಮೆಲ್ಲರಿಗೂ ಗೊತ್ತಿದೆ, COVID-19 ವರ್ಲ್ಡ್ ವೈಡ್ ಪ್ಯಾಂಡಮಿಕ್ ಆಗಿತ್ತು. ಸೊ ವರ್ಲ್ಡ್ ವೈಡ್ ಪ್ಯಾಂಡಮಿಕ್ ಆಗಿದ್ದರಿಂದಾಗಿ ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನ ಭಾರತಕ್ಕೆ ಕರೆತರಲು ಈ ಆಪರೇಷನ್ ಸಮುದ್ರ ಸೇತುವನ್ನು ಕೈಗೊಳ್ಳಲಾಗಿತ್ತು. ಆಪರೇಷನ್ ಸಮುದ್ರ ಸೇತು ಅಂದರೆ ಇದು ಜಲಮಾರ್ಗದ ಮುಖಾಂತರ ಭಾರತೀಯರನ್ನು ತಮ್ಮ ತಾಯ್ನಾಡಿಗೆ ಕರ್ಕೊಂಡು ಬರೋದು ಈ ಒಂದು ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿತ್ತು. ದಟ್ ಇಸ್ ಯು ಹ್ಯಾವ್ ಟು ರಿಮೆಂಬರ್, ಸಮುದ್ರ ಮಾರ್ಗ ಅಂದ್ರೆ ಜಲಮಾರ್ಗದ ಮುಖಾಂತರ. ಅರ್ಥ ಆಯ್ತಾ? ಇನ್ನು ವಂದೇ ಭಾರತ್ 2020ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ. COVID-19 ಸಾಂಕ್ರಾಮಿಕ ರೋಗ ಪ್ರಾರಂಭವಾದಾಗ ಕೇಂದ್ರ ಇದಕ್ಕೆ ವಂದೇ ಭಾರತ್ ಮಿಷನ್ ಅಂತ ಪ್ರಾರಂಭವಾಯಿತು. ಇದರ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತು ಅಂದರೆ ತಮ್ಮೆಲ್ಲ ಗೊತ್ತಿರುವ ಹಾಗೆ ಭೂ ಹಂತಗಳಲ್ಲಿ ಸುಮಾರು 60 ಲಕ್ಷ ಭಾರತೀಯರು ವಿದೇಶಗಳಿಂದ ಮರಳಿದರಲ್ಲಿ ಕರೆತರಲಾಯಿತು. ಬಟ್ ವಂದೇ ಭಾರತ್ ಅಂತಕ್ಕಂಥದ್ದು ಇದು ಏರ್ವೇ ಮುಖಾಂತರ, ದಟ್ ಇಸ್ ಥ್ರೂ ದಿ ಏರ್ವೇ ಮುಖಾಂತರ ಭಾರತೀಯರನ್ನು ತರೋದು. ಆಪರೇಷನ್ ಸಮುದ್ರ ಸೇತು ಇದಂದ್ರೆ ಜಲಮಾರ್ಗದ ಮುಖಾಂತರ ಭಾರತೀಯರನ್ನು ವಾಪಸ್ ತನ್ನ ತಾಯ್ನಾಡಿಗೆ ತರೋದು.
ಇದು ಏರ್ವೇ, ದಟ್ ಇಸ್ ಎಲ್ಲ ಮಾರ್ಗ ಅಂತಕ್ಕಂಥದ್ದು ಗೊತ್ತಿರಬೇಕು. ಎರಡಕ್ಕರಲ್ಲಿ ವ್ಯತ್ಯಾಸ. ಇನ್ನು ತದನಂತರದಲ್ಲಿ ಆಪರೇಷನ್ ದೇವಿ ಶಕ್ತಿ ಇಂಪಾರ್ಟೆಂಟು 2021ರಲ್ಲಿ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಆಗಸ್ಟ್ 2021ರಲ್ಲಿ ಕಾಬೂಲ್ ಪತನದ ನಂತರ ಅಫ್ಘಾನಿಸ್ತಾನದಿಂದ ಭಾರತೀಯ ಪ್ರಜೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು. ಅರ್ಥಾಯ್ತಾ? ಅಫ್ಘಾನಿಸ್ತಾನದಲ್ಲಿ ಏನು ರಾಕ್ಷಸರು ಅಲ್ಲಿರ್ತಕ್ಕಂಥ ಒಂದು ಸಾರಿ ಆ ಒಂದು ಆಕ್ರಮಣ ಮಾಡ್ಕೊಂಡ್ರು ನೋಡ್ರಿ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ. ಸೊ ಆ ಒಂದು ಅಫ್ಘಾನಿಸ್ತಾನದಲ್ಲಿ ಸಂಘರ್ಷ ಉಂಟಾದಾಗ ಅವಾಗ 2021ರಲ್ಲಿ ಭಾರತೀಯರನ್ನು ವಾಪಸ್ ತನ್ನ ತಾಯ್ನಾಡಿಗೆ ಕರ್ಕೊಂಡ್ಬರಲು ಈ ಒಂದು ಆಪರೇಷನ್ ದೇವಿ ಶಕ್ತಿ ಅಂತಕ್ಕಂಥದ್ದು 2021ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ. ಐ ಎಕ್ಸಾಕ್ಟ್ಲಿ ಗಾಡ್ ರಿಮೆಂಬರಿಂಗ್ ಅದು ನೇಮ ಭಯೋತ್ಪಾದನೆ ಸಂಘಟನೆ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಆ ಭಯೋತ್ಪಾದನೆ ಸಂಘಟನೆ ಒಂದು ಅಫ್ಘಾನಿಸ್ತಾನವನ್ನು ಕಬ್ಜದಲ್ಲಿ ತಗೋತು. ಆ ಸಂದರ್ಭದಲ್ಲಿ ಭಾರತ ಕೈಗೊಂಡಿರ್ತಕ್ಕಂಥದ್ದು ಇದು. ಇನ್ನು ಆಪರೇಷನ್ ಗಂಗಾ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. 2022ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಉದ್ವಿಗ್ನತೆಯಿಂದಾಗಿ ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಇದನ್ನು ಪ್ರಾರಂಭಿಸಲಾಯಿತು. ಆಪರೇಷನ್ ಗಂಗಾ ವಿಚ್ ಇಸ್ ರಿಲೇಟೆಡ್ ಟು ದಿ ರಷ್ಯಾ ಉಕ್ರೇನ್ ವಾರು ಆ್ಯಂಡ್ ಆಪರೇಷನ್ ದೇವಿ ಶಕ್ತಿ ವಿಟ್ ಇಸ್ ರಿಲೇಟೆಡ್ ಟು ದಿ ಅಫ್ಘಾನಿಸ್ತಾನು. ಆಪರೇಷನ್ ಸಮುದ್ರ ಸೇತು ದಟ್ ಇಸ್ ಕೋವಿಡ್-19 ಥ್ರೂ ದಿ ಒಂದು ಜಲಮಾರ್ಗದ ಮುಖಾಂತರ. ತದನಂತರದಲ್ಲಿ ವಂದೇ ಭಾರತ್ ಇದು 2020 ಕೋವಿಡ್-19 ಸಂದರ್ಭದಲ್ಲಿ ದಟ್ ಇಸ್ ಥ್ರೂ ದಿ ಏರ್ವೇ. ತದನಂತರದಲ್ಲಿ ಆಪರೇಷನ್ ಗಂಗಾ ಹೇಳಿದೆ. ಇನ್ನು ಆಪರೇಷನ್ ದೋಸ್ತ್ ಇಂಪಾರ್ಟೆಂಟು 2023ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ. ಇದು ಆಪರೇಷನ್ ದೋಸ್ತ್ ಫೆಬ್ರವರಿ 6, 2023ರಂದು ಉಭಯ ದೇಶಗಳು ಧ್ವಂಸಗೊಳಿಸಿದ ಹಿಂಸಾತ್ಮಕ ಭೂಕಂಪದ ನಂತರ ಸಿರಿಯಾ ಮತ್ತು ಟರ್ಕಿ ಸಿರಿಯಾ ಮತ್ತು ಟರ್ಕಿದಲ್ಲಿ ಏನಾಗಿತ್ತಂದರೆ ಭೂಕಂಪ ಆಗಿತ್ತು. ಸೊ ಆ ಭೂಕಂಪದ ನಂತರ ಅಲ್ಲಿರ್ತಕ್ಕಂಥ ಭಾರತೀಯರನ್ನು ಲಿಫ್ಟ್ ಔಟ್ ಮಾಡೋಗೋಸ್ಕರ ಮತ್ತು ಭಾರತ ಸರ್ಕಾರ ಅವರಿಗೆ ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ನೀಡುಗೋಸ್ಕರ ಆಪರೇಷನ್ ದೋಸ್ತನ್ನು 2023ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ. ಇನ್ನು ಆಪರೇಷನ್ ಕಾವೇರಿ ಅಂತಕ್ಕಂಥದ್ದು 2023ರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ. ಇದು ಸೇನಾ ಮತ್ತು ಅರೆ ಸೇನಾ ಪಡೆಗಳ ನಡುವಿನ ಕಾಳಗದಿಂದಾಗಿ ಒಂದು ಉದ್ವಿಗ್ನವಾಗಿದ್ದ ಸುಡಾನ್ನಲ್ಲಿ ಸಿಲುಕಿದ 3,000ಕ್ಕೂ ಹೆಚ್ಚು ಭಾರತೀಯ ಜನರನ್ನು ರಕ್ಷಿಸಲು ಆಪರೇಷನ್ ಕಾವೇರಿಯನ್ನು ಪ್ರಾರಂಭಿಸಲಾಯಿತು. ಅಂದರೆ ಸುಡಾನ್ದಲ್ಲಿರ್ತಕ್ಕಂಥ ಭಾರತೀಯರನ್ನು ಲಿಫ್ಟ್ ಔಟ್ ಮಾಡೋಗೋಸ್ಕರ ಸುಡಾನ್ನಲ್ಲಿ ಸೇನೆ ಮತ್ತು ಅರೆ ಸೇನೆ ಮಧ್ಯದಲ್ಲಿ ಸಂಘರ್ಷ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಭಾರತೀಯರನ್ನು ಮತ್ತೆ ಭಾರತಕ್ಕೆ ತರಲು ಆಪರೇಷನ್ ಕಾವೇರಿಯನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಇನ್ನು ಆಪರೇಷನ್ ಅಜಯ್ ವೆರಿ ಇಂಪಾರ್ಟೆಂಟು. ಇಸ್ರೇಲ್ನಲ್ಲಿ ಭಾರತೀಯರನ್ನು ತಾಯ್ನಾಡಿಗೆ ಸ್ಥಳಾಂತರಿಸಲು ಕೈಗೊಳ್ಳಲಾಗಿತ್ತು. ಇಸ್ರೇಲ್ ಮತ್ತು ಹಮಾಸ್ ಬಂಡುಕೋರರ ಮಧ್ಯೆ ಏರ್ಪಟ್ಟ ಕಾಳಗದಿಂದಾಗಿ ಭಾರತೀಯರನ್ನು ಕರೆತರಲು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ಸೊ ಗೊತ್ತಿರಬೇಕು, ಇಂಪಾರ್ಟೆಂಟು. ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಏನು ಸಂಘರ್ಷ ಆಗಿತ್ತು ಆ ಸಂದರ್ಭದಲ್ಲಿ ಭಾರತೀಯರನ್ನು ತರಲು ಆಪರೇಷನ್ ಅಜಯನ್ನು ಕೈಗೊಳ್ಳಲಾಗಿತ್ತು. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಅರ್ಥಾಯ್ತಾ? ನಾನೇನು ಹೇಳ್ತಾ ಇದ್ದೀನಿ ಇವಾಗ. ಮೊದಲೇದು ಯಾವುದು ಇಂಪಾರ್ಟೆಂಟ್, ಮೇಲ್ಗಡೆ ನೆನಪಿರಲಿಲ್ಲ ಪರವಾಗಿಲ್ಲ, ನಿಮ್ಗೆ ಇಲ್ಲಿಂದ ನೆನಪಿರಬೇಕು. ಆಪರೇಷನ್ ಸಮುದ್ರ ಸೇತು, ತದನಂತರದಲ್ಲಿ ಆಪರೇಷನ್ ಆಪರೇಷನ್ ವಂದೇ ಭಾರತ್, ಆಪರೇಷನ್ ದೇವಿ ಶಕ್ತಿ, ಆಪರೇಷನ್ ಗಂಗಾ, ಆಪರೇಷನ್ ದೋಸ್ತ್, ತದನಂತರದಲ್ಲಿ ಆಪರೇಷನ್ ಕಾವೇರಿ, ಆಪರೇಷನ್ ಅಜಯ್. ಆಯ್ತಾ? ಆಪರೇಷನ್ ಕಾವೇರಿ ಬಂದರೆ ಯಮನ್ನು, ಆಪರೇಷನ್ ಅಜಯ್ ಬಂದರೆ ಇದು ಇಸ್ರೇಲು, ತದನಂತರದಲ್ಲಿ ಆಪರೇಷನ್ ಗಂಗಾ ಬಂದರೆ ಇದು ರಷ್ಯಾ ಮತ್ತು ಉಕ್ರೇನು, ಆಪರೇಷನ್ ದೋಸ್ತ್ ಬಂದರೆ ಇದು ಸಿರಿಯಾ ಮತ್ತು ಟರ್ಕಿಯಲ್ಲಾಗಿರ್ತಕ್ಕಂಥ ಭೂಕಂಪ ಸಂದರ್ಭದಲ್ಲಿ. ನೋಡ್ರಿ, ಇವೆಲ್ಲ ಭಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು. ನೀವೇನು ಮಾಡ್ಬೇಕಂದ್ರೆ ನಾನೇನು ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಇನ್ ಡೆಪ್ತ್ ಆಗಿ ನಿಮಗೆ ಎಲ್ಲ ಕೊಟ್ಟಿದ್ದೀನಿ ನಾನು. ಇವೆಲ್ಲನ ನೋಟ್ ಡೌನ್ ಆದರೂ ಮಾಡ್ಕೊಳ್ಳಿ, ಅಥವಾ ನೀವು ನೋಟ್ ಡೌನ್ ಮಾಡ್ಕೊಳ್ಳೋಕೆ ಸಮಯ ಇಲ್ಲ ಅಂದರೆ ನಾವು ಮ್ಯಾಗ್ಝಿನ್ ತೊಗೊಂಡು ಕೂಡ ನೀವು ರಿವೈಸ್ ಮಾಡ್ಬೋದು. ನಮ್ಮ ಮ್ಯಾಗ್ಝಿನಲ್ಲಿ ಇಂಥ ಇನ್ ಡೆಪ್ತ್ ಇನ್ಫಾರ್ಮೇಷನ್ ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ ನಿಮಗೆಲ್ಲವೂ. ಅರ್ಥಾಯ್ತಾ? ಸೊ ಯಾರು ನಿಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೊಗೊಂಡಿಲ್ಲ ನೋಡಿ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ನಿಮಗೆ PDF ಫಾರ್ಮೆಟಲ್ಲಿ ಕಳಿಸ್ತೀವಿ ನಾವು. ನೀವು ತೊಗೊಂಡು ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ ತೆಗ್ಸೋಬೋದು. ಯಾವ ಥರ ಕ್ಲಾಸ್ ಮಾಡ್ತಾ ಇದ್ದೀವಿ, ಕ್ಲಾಸ್ಗಿಂತಲೂ ಚೆನ್ನಾಗಿರ್ತಕ್ಕಂಥ ಕಂಟೆಂಟು ಮತ್ತು ಚೆನ್ನಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಮತ್ತು ಹೆಚ್ಚಿಗೆ ನಿಮಗೆ ಏನು ಕೊಟ್ಟಿದ್ದೀವಿ MCQs ಕೊಟ್ಟಿದ್ದೀವಿ. ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮ ಮ್ಯಾಗ್ಝಿನ್ಗಳನ್ನು ಓದಿದ್ರೆ ಅದೇ ತಿಂಗಳಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಜುಲೈ ತಿಂಗಳು ಮ್ಯಾಗ್ಝಿನ್ ಇದ್ದರೆ ಜುಲೈ ತಿಂಗಳದ ಕಂಟೆಂಟೇ ಇರುತ್ತೆ ಅದರಲ್ಲಿ. ಜುಲೈ ಅಂತ ಹೆಡ್ಡಿಂಗ್ ಹಾಕಿ ಜೂನ್ ಅಂತ ನಾವು ಕವರ್ ಮಾಡಲ್ಲ. ಆಯಿತಾ? ಯಾರಿಗೆ ಬೇಕು ನೀವು ತೊಗೋಬೋದು. 1 ಮಂತಿಗೆ ನಿಮಗೆ 40 ರೂಪೀಸ್ ಆಗುತ್ತೆ. 2023 ಜಾನ್ ಟು ಆಗಸ್ಟ್ 2024ರವರೆಗೆ 800 ಆಗುತ್ತೆ. 2024 ಜಾನ್ ಟು ಆಗಸ್ಟ್ 2024ರವರೆಗೆ 320 ಆಗುತ್ತೆ. 2022 ಜಾನ್ ಟು ಆಗಸ್ಟ್ 2024ರವರೆಗೆ 1280 ಆಗುತ್ತೆ. ಡಿಸ್ಕೌಂಟ್ ಆಗಿ 1180 ಆಗುತ್ತೆ. ಸೊ ಯಾರು ನೀವು PSI ಎಕ್ಸಾಮಿನೇಷನು, VAO ಎಕ್ಸಾಮಿನೇಷನ್ಗೆ ಓದ್ತಾ ಇದ್ರಿ, ನನಗೆ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾವು ಪ್ರೀವಿಯಸ್ ನೋಡಿರ್ತಕ್ಕಂಥ ಕ್ವಶನ್ಗಳ ಪ್ರಕಾರ ನೀವೇನು ಮಾಡಬೇಕಂದ್ರೆ PSI ಓದೋರು ಈ ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. VAO ಓದೋರು, PDO ಓದೋರು ಇರಲ್ಲ.
ಯಾರು ಕೆ ಎಸ್ ಓದ್ತಾ ಇದ್ರೆ ಇದು ನೀವು ತಗೊಳ್ಳಬೇಕು. ಬಿಕಾಸ್ ಕೆ ಎಸ್ ಅಲ್ಲಿ 50% ಆರ್ ದಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ಗಳು ಮತ್ತು ಎಕನಾಮಿಕ್ ಸರ್ವೆ ಬಜೆಟ್ ಸೇರುತ್ತೆ. ಅರ್ಥ ಆಯ್ತಾ? ಸರ್ ನಿಮ್ದು ಅದಕ್ಕೆ ಹೆಲ್ಪ್ ಆಗುತ್ತೇನೋ, ಇದಕ್ಕೆ ಹೆಲ್ಪ್ ಆಗುತ್ತೇನೋ, ಜಿ ಡಿಗೆ ಹೆಲ್ಪ್ ಆಗುತ್ತೇನೋ, ಆಮೇಲೆ ರೈಲ್ವೆ NTPCಗೆ ಹೆಲ್ಪ್ ಆಗುತ್ತೇನೋ ಅಂತ ಸುಮಾರು ಜನ ಕೇಳ್ತಾ ಇದ್ರು. ನೋಡ್ರಿ, ವೇರ್ ಎವರ್ ದೇರ್ ಇಸ್ ಅ ಕರೆಂಟ್ ಅಫೇರ್ಸ್, ವೇರ್ ಎವರ್ ದೇರ್ ಇಸ್ ಅ ಕರೆಂಟ್ ಅಫೇರ್ಸ್ ರಿಲೇಟೆಡ್ GK, ಅಲ್ಲಿ ನಾವು ಮಾಡಿರ್ತಕ್ಕಂಥ ಮ್ಯಾಗ್ಝಿನ್ ನಿಮಗೆ ಪಕ್ಕ ಹೆಲ್ಪ್ ಆಗೇ ಆಗುತ್ತೆ. ಬಿಕಾಸ್ ನಾವು ನಿಮಗೆ ಒಂದು ವಿಡಿಯೋದಲ್ಲಿ ಕೇವಲ 6 ಒಂದು ಕ್ವಶನ್ಸ್ಗಳು ಕೊಡ್ಬೋದು. ಆಯ್ತಾ? 2 ದಿವಸದಲ್ಲಿ ನಿಮಗೆ 7 ರಿಂದ 8 ಕ್ವಶನ್ಸ್ಗಳು ಮತ್ತು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಬಟ್ ಅದನ್ನು ಬಹಳ ಇಫೆಕ್ಟಿವ್ ಆಗಿ ಕೊಡ್ತೀವಿ. ಯಾಕಂದರೆ ನಾವು ಕೇವಲ ಬರೀ ಪತ್ರಿಕೆಗಳನ್ನು ನೋಡಲ್ಲ, ನಿಮಗೆ GK ಟುಡೇ ನೋಡ್ತೀವಿ. ಆಮೇಲೆ ತದನಂತರದಲ್ಲಿ ಏನೇನೋ ವೆಬ್ಸೈಟ್ ರೆಫರ್ ಮಾಡ್ತೀವಿ ಅಂದರೆ PIBಗಳನ್ನು ನೋಡ್ತೀವಿ. ಅರ್ಥ ಆಯ್ತಾ? ಇನ್ನು ನ್ಯೂಸ್ ಮಿನಿಟ್ ಅವೆಲ್ಲ ವೆಬ್ಸೈಟ್ಗಳಿದ್ದಾವೆ, ಅವೆಲ್ಲವನ್ನು ನೋಡಿ ನಿಮಗೆ ಕನ್ಸಾಲಿಡೇಟ್ ಮೆಟೀರಿಯಲ್ ನಾವು ಎಲ್ಲದರಲ್ಲಿ ಕಾಮನ್ ಇರ್ತಕ್ಕಂಥ ಇಶ್ಯೂವನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ನಿಮಗೆ ನೀವು ಸರ್ಚ್ ಮಾಡೋದಕ್ಕಿಂತಲೂ, ನೀವು ಟೈಮ್ ವೇಸ್ಟ್ ಮಾಡಿ ಆ ವೆಬ್ಸೈಟು ಈ ವೆಬ್ಸೈಟ್ ಮಾಡೋದಕ್ಕಿಂತಲೂ ನಿಮಗೆ ನಾವು ನಮ್ಮ ಕ್ಲಾಸ್ಗಳನ್ನು ಕೇಳಿದ್ರೆ ನಿಮಗೆ ಏನಾಗುತ್ತೆ ಅಂದರೆ ಟೈಮು ಸೇವ್ ಆಗುತ್ತೆ, ಜೊತೆಗೆ ಬೇಗನೆ ಕ್ವಿಕ್ಕಾಗಿ ರಿವೈಸು ಕೂಡ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 3ನೇ ಆಪ್ಷನ್ನು, ಸೆಪ್ಟೆಂಬರ್ 17 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥ ಆಯ್ತಾ? ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಥವಾ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ನಾವು ಹೇಳ್ತೀವಿ. ಆ ದಿನವನ್ನು ಸೆಪ್ಟೆಂಬರ್ 17ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಸೆಪ್ಟೆಂಬರ್ 17ರಂದೇ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಆಮೇಲೆ ಹೈದರಾಬಾದು, ಜಮ್ಮು ಕಾಶ್ಮೀರ, ಜುನಾಗಢದ ಏನು ವಿಶೇಷತೆ ಇದೆ ಹಿಸ್ಟಾರಿಕಲಿ, ಯಾವ್ಯಾವ ಒಂದು ಕಾರ್ಯಾಚರಣೆಗಳನ್ನು ಕೈಗೊಳ್ಳಲಾಯಿತು ಅಂತಕ್ಕಂಥದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ನಾವೇನು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಈಗ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ. ಈ ಕಲ್ಯಾಣ ಕರ್ನಾಟಕ ಹೆಸರಿಟ್ಟಿದ್ದೀವಿ, ಅದಕ್ಕೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನಿಜಾಮ್ ವಿರುದ್ಧದ ಪೊಲೀಸ್ ಆಕ್ಷನ್ ನಂತರ ಹೈದರಾಬಾದ್ ಪ್ರಾಂತ್ಯ ಸೆಪ್ಟೆಂಬರ್ 17, 1948ರಂದು ಭಾರತದೊಂದಿಗೆ ವಿಲೀನವಾಯಿತು. ಅರ್ಥ ಆಯ್ತಾ? ಈ ಒಂದು ನಿಜಾಮ್ ಏನಂದರೆ ಭಾರತದ ಒಕ್ಕೂಟಕ್ಕೆ ಸೇರಲು ಇಷ್ಟಪಡದೇ ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ಜನ ಭಾರತ ಒಕ್ಕೂಟಕ್ಕೆ ಇಷ್ಟಪಡ್ತಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ನೇತೃತ್ವದಲ್ಲಿ ಪೊಲೀಸ್ ಆಕ್ಷನನ್ನು ಕೈಗೊಂಡು ಈ ಒಂದು ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು 1948ರಂದು, ಸೆಪ್ಟೆಂಬರ್ 17ರಂದು. ಆ ಒಂದು ವಿಶೇಷತೆಯಿಂದಾಗಿ ನಾನು ಮಾಡ್ತೀವಿ ಎವ್ರಿ ಸೆಪ್ಟೆಂಬರ್ 17 ನಾವು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ದಿನದ ಸ್ಮರಣೆಯಲ್ಲಿ ಕರ್ನಾಟಕ ಸರ್ಕಾರವು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎಂದು ಆಚರಿಸುತ್ತೆ. ನಿಮಗೆ ಯಾವುದಾದ್ರೂ ಕೇಳ್ಬೋದು, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಯಾವಾಗ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಬಹುದು. ಯಾಕೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ. ಈಗ ಏನು ಮಾಡಿದ್ರೆ ಅಂದರೆ ಹಿಸ್ಟಾರಿಕಲಿ ಸ್ವಲ್ಪ ಹಿನ್ನೆಲೆ ನೋಡೋಣ. ಮೌಂಟ್ ಬ್ಯಾಟನ್ ಪ್ಲ್ಯಾನ್, ಅರ್ಥಾಯ್ತಾ? ಮೌಂಟ್ ಬ್ಯಾಟನ್ ಪ್ಲ್ಯಾನು 1946ರಲ್ಲಿ ಬರುತ್ತೆ. ಅರ್ಥಾಯ್ತಾ? ಮೌಂಟ್ ಬ್ಯಾಟನ್ ಪ್ಲ್ಯಾನು. ಸೊ ಈ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಪ್ರಕಾರ ಮತ್ತು ಭಾರತ ಸ್ವತಂತ್ರ ಕಾಯ್ದೆ 1947 ಭಾರತ ಸ್ವತಂತ್ರ ಕಾಯ್ದೆ 1947 ಮತ್ತು ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಪ್ರಕಾರ ಸ್ಥಳೀಯ ಪ್ರಾಂತ್ಯಗಳಿಗೆ 3 ಅವಕಾಶಗಳನ್ನು ನೀಡಲಾಯಿತು. ಆ ಒಂದು ಪ್ರಾಂತ್ಯಗಳಿಗೆ 3 ಅವಕಾಶ ಕೊಟ್ಟಿದ್ರು. ಏನಂದರೆ ಭಾರತದ ಒಕ್ಕೂಟಕ್ಕೆ ಸೇರ್ಬೋದು, ಆಯ್ತಾ? ಈ ಒಂದು ಪ್ರಿನ್ಸ್ಲಿ, ಅರ್ಥ ಆಯ್ತಾ? ಬ್ರಿಟಿಷ್ ಪ್ರಾವಿನ್ಸಸ್ಸು ಮತ್ತು ಪ್ರಿನ್ಸ್ಲಿ ಪ್ರಾವಿನ್ಸಸ್ ಅಂತ ಇದು ರಾಜರ ಒಂದು ಆಳ್ವಿಕೆಯಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಸ್ಥಳೀಯ ಪ್ರಾಂತ್ಯಗಳಂತಿದ್ದು, ಇನ್ನು ಬ್ರಿಟಿಷ್ ಪ್ರಾವಿನ್ಸಸ್ ಇದ್ದು. ಸೊ ಆ ಒಂದು ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ ಅವಕಾಶ ಕೊಡಲಾಯಿತು 3. ಒಂದೇನೆಂದರೆ ಭಾರತ ಒಕ್ಕೂಟಕ್ಕಾದರೂ ಸೇರ್ಬೋದು, ಅಥವಾ ಪಾಕಿಸ್ತಾನದ ಒಕ್ಕೂಟಕ್ಕಾದರೂ ಸೇರ್ಬೋದು, ಅಥವಾ ಸ್ವತಂತ್ರವಾಗಿರ್ಬೋದು ಅಂತ 3 ಅವಕಾಶಗಳು ಕೊಟ್ಟಾಗ ಸುಮಾರು ಪ್ರಾಂತ್ಯಗಳು ಭಾರತ ಒಕ್ಕೂಟಕ್ಕೆ ಮತ್ತು ತದನಂತರದಲ್ಲಿ ಪಾಕಿಸ್ತಾನದ ಒಕ್ಕೂಟಕ್ಕೆ ಬಯಸಿದರೂ ಕೂಡ 3 ಪ್ರಾಂತ್ಯಗಳು ಮಾತ್ರ, 3 ರಾಜ್ಯರ ಒಂದು ಆಡಳಿತದಲ್ಲಿರ್ತಕ್ಕಂಥ ಪ್ರಾಂತ್ಯಗಳು ಮಾತ್ರ ಅವು ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸಿದವು. ಅವುಗಳಲ್ಲಿ ಯಾವುವಂದರೆ ಒಂದನೇದು ಹೈದರಾಬಾದು, ಎರಡನೇದು ಜುನಾಗಢ, ಮೂರನೇದು ಅಂದರೆ ಜಮ್ಮು ಕಾಶ್ಮೀರ. ಅರ್ಥಾಯ್ತಾ? ಅದಕ್ಕೆ ಇದ್ರ ಮೇಲೆ ಸುಮಾರು ಬಾರಿ ಪ್ರಶ್ನೆ ಕೇಳ್ತಾರೆ ಇವ್ರ ಮೇಲೆ. ಹೈದರಾಬಾದ್ ಬಗ್ಗೆ ಮಾತಾಡ್ತಾ ಬಂದಾಗ ಹೈದರಾಬಾದ್ ನಿಜಾಮ್ ಒಸ್ಮಾನ್ ಅಲಿ ಬಹದ್ದೂರ್ ಅಂತಕ್ಕಂಥವ್ರಿದ್ದ. ಅವ ಸ್ವತಂತ್ರನಾಗಿರಲು ಬಯಸಿದ್ದ. ಆದರೆ ರಾಜ ಸ್ವತಂತ್ರನಾಗಿದ್ದರೂ ಬಯಸಿದರೂ ಕೂಡ ನಿಜಾಮದ ಅಲ್ಲಿರ್ತಕ್ಕಂಥ ಜನ ಏನಂದರೆ ಭಾರತ ಒಕ್ಕೂಟಕ್ಕೆ ಇಷ್ಟಪಟ್ಟಿದ್ರು. ಆವಾಗ ನಿಜಾಮ್ ವಿರುದ್ಧ ಆಪರೇಷನ್ ಪೋಲೋ, ದಟ್ ಈಸ್ ಪೊಲೀಸ್ ಆಕ್ಷನ್ ಅಂತಕ್ಕಂಥದ್ದು, ಆಪರೇಷನ್ ಪೋಲೋವನ್ನು ಕಾರ್ಯಾಚರಣೆ ಕೊಳ್ಳಲಾಯಿತು. ನಂತರ 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಪ್ರಾಂತ್ಯವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಸೊ ಈ ಒಂದು ಹಿಸ್ಟಾರಿಕಲ್ ಪ್ರಾಸ್ಪೆಕ್ಟಿವ್ ಇಂದಾಗಿ
ಎವ್ರಿ ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ದಿನದ ಸ್ಮರಣೆಯಲ್ಲಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎಂದು ಏನು ಮಾಡಿದೆ, ಆದೇಶವನ್ನು ನೀಡಿದೆ, ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇನ್ನು ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡ್ತಾ ಬಂದಾಗ 1947 ಅಕ್ಟೋಬರ್ 26 ರಾಜಾ ಹರಿಸಿಂಗ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕುವ ಮೂಲಕ ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತ್ತು. ಅರ್ಥಾಯ್ತಾ? 1947 ಅಕ್ಟೋಬರ್ 26 ರಾಜಾ ಹರಿಸಿಂಗ್ ಏನು ಮಾಡ್ದ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕಿದ. ಅವಾಗ ಜಮ್ಮು ಕಾಶ್ಮೀರ ಅಂತ ಭಾರತ ಒಕ್ಕೂಟಕ್ಕೆ ಸೇರ್ತು. ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ 26 ಆಕ್ಸೆಷನ್ ಡೇ ಎಂದು ಆಚರಿಸಲಾಯಿತು. ಅರ್ಥಾಯ್ತಾ? ಇದಕ್ಕೂ ಕೂಡ ಹಿನ್ನೆಲೆ ಇದೆ. ಏನಂದ್ರೆ ಅಲ್ಲಿರ್ತಕ್ಕಂಥ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದ ಪಾಕಿಸ್ತಾನ ಪ್ರೆಷರ್ ಹಾಕ್ತಾ ಇತ್ತು. ಈ ಒಂದು ಪಾಕಿಸ್ತಾನ ಯಾವುದೇ ತರ ಪ್ರೆಷರ್ ಹಾಕಿದ್ರು ಕೂಡ ಭಾರತಕ್ಕೆ ಒಕ್ಕೂಟಕ್ಕೆ ಸೇರಿದ್ರು. ರಾಜಾ ಹರಿಸಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕಿದ್ರು. ಬಟ್ ಕೆಲವೊಂದು ಡಿಮ್ಯಾಂಡ್ ಇಟ್ಟಿದ್ರು. ಸೊ ಆ ಡಿಮ್ಯಾಂಡ್ ಪರವಾಗಿನೇ 370 ಆರ್ಟಿಕಲ್ ಅನ್ನ ಆ್ಯಡ್ ಮಾಡಲಾಗಿತ್ತು. ಬಟ್ 370 ಆರ್ಟಿಕಲ್ ಕೂಡ ಏನಾಗಿದೆ ಅಂದ್ರೆ ಈಗ ಅಬ್ಯಾಲ್ಯೂಷನ್ ಆಗಿದೆ. ಇನ್ನು ಜುನಾಗಢವನ್ನು ನವಾಬನ ಪಾಕಿಸ್ತಾನಕ್ಕೆ ಸೇರಲು ಬಯಸಿದ್ದನು. 1947 ನವೆಂಬರ್ 9 ಜನಮತದ ಮೂಲಕ ಜುನಾಗಢವನ್ನು ಭಾರತಕ್ಕೆ ಸೇರಿಸಲಾಯಿತು. ಅಂದ್ರೆ ಪ್ಲೆಬಿಸೈಡ್, ಇದು ಪ್ಲೆಬಿಸೈಡ್ ಮುಖಾಂತರ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಪೊಲಿಶ್ ಆಕ್ಷನ್ ಮುಖಾಂತರ ಸೇರ್ಪಡೆ ಆಗಿದ್ದು ಹೈದರಾಬಾದು. ಪ್ಲೆಬಿಸೈಡ್ ಮುಖಾಂತರ ಸೇರ್ಪಡೆಯಾಗಿದ್ದು ಯಾವುದಂದ್ರೆ ಜುನಾಗಢ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮುಖಾಂತರ ಸೈನ್ ಆಗಿದ್ದು ಯಾವುದು, ಜಮ್ಮು ಕಾಶ್ಮೀರ. ಇವು 3 ಫ್ಯಾಕ್ಟ್ಸು ತಮ್ಮ ತಲೆಯಲ್ಲಿರಬೇಕು. ಇನ್ನು ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನವನ್ನು ನೀಡಿದ್ದೇವೆ ನಾವು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂವಿಧಾನಿಕ ಮಸೂದೆ ತಿದ್ದುಪಡಿ ಯಾವುದಂದ್ರೆ 98 2013 ಮಾಡಿದ್ದೀವಿ. ಇಂಪಾರ್ಟೆಂಟು, ಸುಮಾರು ಬಾರಿ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರೋ ಮಸೂದೆ ಯಾವುದಂದ್ರೆ 118ನೇ ಮಸೂದೆ. 118ನೇ ಮಸೂದೆ 98ನೇ ಸಂವಿಧಾನದ ತಿದ್ದುಪಡಿ, ವಿಚ್ ಇಸ್ ರಿಲೇಟೆಡ್ ಟು ದಿ ಸ್ಪೆಷಲ್ ಪ್ರಾವಿಷನ್ ಟು ದಿ ಕಲ್ಯಾಣ ಕರ್ನಾಟಕ. ಅರ್ಥ ಆಯ್ತಾ? ಇನ್ನು ವಿಧಿ 370ನೇ ವಿಧಿ ಸಂವಿಧಾನಕ್ಕೆ ನಿಬಂಧನೆಗಳು ಏನಿದಾವೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. 321J ನಾವು ಎದಕ್ಕೆ ಸಂಬಂಧಪಟ್ಟಿದೆ, ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಿದೆ. ಸ್ಪೆಷಲ್ ಪ್ರಾವಿಷನ್ ಅನ್ನ ನೀಡಿದೀವಿ. ಸೊ ಅದಕ್ಕೆ ಏನೇನಿದೆ ಅದರ ಅಡಿಯಲ್ಲಿ ಅಂತಕ್ಕಂಥ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಆರ್ಟಿಕಲ್ 371J ಪ್ರಕಾರ ರಾಷ್ಟ್ರಪತಿಗಳು ಕರ್ನಾಟಕದ ರಾಜ್ಯಪಾಲರನ್ನ ವಿಶೇಷ ಜವಾಬ್ದಾರಿಯನ್ನು ಹೊಂದಿರುವಂತೆ ಗೊತ್ತುಪಡಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾವಿಷನ್ ಮೊದಲನೇದು. ಇನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಸ್ಥಾಪಿಸುವುದು, ಇದು 2ನೇ ಪ್ರಾವಿಷನ್ ಇಂಪಾರ್ಟೆಂಟು. ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಪ್ರಾವಿಷನ್ ಮಂಡಳಿ ಬಗ್ಗೆ ನಿಮ್ಮ KPSCಯಲ್ಲಿ ಸುಮಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಬೇಸ್ಡ್ ಮಂಡಳಿ ಕಾರ್ಯಚಟುವಟಿಕೆಗಳನ್ನು ವರದಿಯನ್ನು ಪ್ರತಿ ವರ್ಷ ರಾಜ್ಯ ವಿಧಾನಸಭೆಗೆ ಪ್ರಸ್ತುತಪಡಿಸಬೇಕು. ಯಾವುದು, ಹೈದರಾಬಾದ್ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು. ಅದು ಪ್ರತಿ ವರ್ಷ ಏನ್ಬೇಕು, ರಾಜ್ಯ ವಿಧಾನಸಭೆಗೆ ಏನು ಮಾಡಬೇಕು, ತನ್ನ ವರದಿಯನ್ನು ಸಲ್ಲಿಸಬೇಕು. ಪ್ರಾದೇಶಿಕ ಅಭಿವೃದ್ಧಿ ವೆಚ್ಚಕ್ಕಾಗಿ ನಿಧಿಯ ಸಮಾನ ಹಂಚಿಕೆಯನ್ನು ಮಾಡಬೇಕದು. ಇನ್ನು ಪ್ರಾದೇಶಿಕ ಶೈಕ್ಷಣಿಕ ಮತ್ತು ವೃತ್ತಿಪರ ತರಬೇತಿ ಸಂಸ್ಥೆಗಳಲ್ಲಿ ಸೀಟುಗಳನ್ನು ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗಿದೆ. ಪ್ರದೇಶಕ್ಕೆ ಸೇರಿದ ವ್ಯಕ್ತಿಗಳೇ ಪ್ರದೇಶದಲ್ಲಿನ ರಾಜ್ಯ ಸರ್ಕಾರ ಹುದ್ದೆಗಳಲ್ಲಿ ಕೂಡ ಮೀಸಲಾತಿಯನ್ನು ನೀಡಲಾಗಿದೆ. ತಮಗೆ ಗೊತ್ತಿದೆ. ಅರ್ಥ ನಾನ್ HK ಎಕ್ಸಾಮ್ ಸಪರೇಟ್ ಆಗಿ ನಡೆಸ್ತಾರೆ, NHK ಮತ್ತು HK. ಸೊ HK ಯಾಕೆ ಸಪರೇಟ್ ಅಂದರೆ, ಸೊ ಡ್ಯೂ ಟು 371J ಅದರ ಮುಖಾಂತರನೇ. ಪ್ರಸ್ತುತವಾಗಿ ಬಳ್ಳಾರಿ ಜಿಲ್ಲೆಯಿಂದ ವಿಭಜನೆಗೊಂಡು ವಿಜಯನಗರ ರಾಜ್ಯದ 31ನೇ ಜಿಲ್ಲೆಯಾಗಿದೆ, ನಿರ್ಮಾಣಗೊಂಡಿದೆ. ಇದನ್ನು ಕೂಡ ಈಗ ಕಲ್ಯಾಣ ಕರ್ನಾಟಕದ ಅಡಿಯಲ್ಲೇ ಬರುತ್ತೆ. ಅರ್ಥ ಆಯ್ತಾ? ಪ್ರಸ್ತುತವಾಗಿ 371J ವಿಧಿಯ ವಿಜಯನಗರ ಜಿಲ್ಲೆಯ ಸೇರಿ 7 ಜಿಲ್ಲೆಗಳನ್ನು ಅನ್ವಯಿಸುತ್ತದೆ. ಆಯ್ತಾ? ಟೋಟಲು ಮೊದಲು 6 ಜಿಲ್ಲೆಗೆ ಅನ್ವಯಿಸ್ತಾ ಇತ್ತು. ಈಗ ಏನು ಮಾಡಿದ್ದಾರೆ ಅಂದರೆ ಬಳ್ಳಾರಿ ಜಿಲ್ಲೆಯನ್ನು ಸ್ಪ್ಲಿಟ್ ಮಾಡಿ ಬಳ್ಳಾರಿ ಮತ್ತು ವಿಜಯನಗರ ಅಂತ ಏಟ್ ಮಾಡಿದ್ದಾರೆ. ಸೊ ಅದಕ್ಕೇನಂದ್ರೆ ಟೋಟಲು 7 ಡಿಸ್ಟ್ರಿಕ್ಟ್ಸ್ ವಿಚ್ ಆರ್ ಬಿಲಾಂಗ್ಸ್ ಟು ದಿ ಕಲ್ಯಾಣ ಕರ್ನಾಟಕ ವಿಚ್ ಇಸ್ ಕಮ್ಸ್ ಅಂಡರ್ ದಿ 371J. ಆಯ್ತಾ? ಇನ್ನು ವಿಧಿ ಮತ್ತು ಸಂಬಂಧಿಸಿದ ರಾಜ್ಯಗಳು ಕೆಲವೊಂದು ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನು ಕೊಟ್ಟಿದ್ದೀವಿ. 370 ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಸಂಬಂಧಪಟ್ಟಿವೆ. ಇನ್ನು 371A ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಿದೆ. 371B ಇದು ಅಸ್ಸಾಮಿಗೆ ಸಂಬಂಧಪಟ್ಟಿದೆ. ಇನ್ನು 371C ಇದು ಯಾವುದಕ್ಕಂದ್ರೆ ಮಣಿಪುರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತದನಂತರದಲ್ಲಿ 371D ಆಂಧ್ರ ಪ್ರದೇಶ, 371E ಆಂಧ್ರ ಪ್ರದೇಶ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆಗೆ. ಇನ್ನು 371F ಅಂತಕ್ಕಂಥದ್ದು ಸಿಕ್ಕಿಂಗೆ ಸಂಬಂಧಪಟ್ಟಿದೆ. 371G ಆಯ್ತಾ, 371G ಅಂತಕ್ಕಂಥದ್ದು ಅದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಿಜೋರಾಂಗೆ ಸಂಬಂಧಪಟ್ಟಿದೆ. 371H ಅರುಣಾಚಲ್ ಪ್ರದೇಶ, 371I ಗೋವಾಗೆ ಸಂಬಂಧಪಟ್ಟಿದೆ. ಇನ್ನು 371J ಕಲ್ಯಾಣ ಕರ್ನಾಟಕ. ನೋಡ್ರಿ ಇವೆಲ್ಲ ಎಕ್ಸಾಮಿನೇಷನಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಅರ್ಥ ಆಯ್ತಾ? ನಾನು ಏನು ಹೇಳಿದ್ದೀನಿ ಕಂಟೆಂಟು, ಸೊ ಇಂಪಾರ್ಟೆಂಟು. ಎಲ್ಲರೂ ಇದನ್ನು ಏನು ಮಾಡ್ಬೇಕಂದ್ರೆ ಒಂದು ಬಾರಿ ಬ್ರಷ್ ಅಪ್ ಮಾಡ್ಬೇಕು ನಾಲೆಜನ್ನು. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ನವೀಕರಿಸಬಹುದಾದ ಇಂಧನ ಹೂಡಿಕೆದಾರರ ಸಮಾವೇಶದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಪ್ರಶಸ್ತಿಗಳು ದೊರೆತಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ.
ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಗುಜರಾತಿನ ಗಾಂಧಿನಗರದಲ್ಲಿ ಆಯೋಜನೆಯಾಗಿದ್ದ ನವೀಕರಿಸಬಹುದಾದ ಇಂಧನ ಹೂಡಿಕೆದಾರರ ಸಮಾವೇಶ ಅಲ್ಲಿ ಕರ್ನಾಟಕಕ್ಕೆ ಒಟ್ಟು 4 ವಿಭಾಗಗಳಲ್ಲಿ ಪ್ರಶಸ್ತಿ ದೊರೆತಿದೆ. ಇಂಪಾರ್ಟೆಂಟು. ಸೊ ಯಾವ ವಿಭಾಗದಲ್ಲಿ ಪ್ರಶಸ್ತಿ ದೊರೆತಿದೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಾಗ, ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ 4ನೇ ಆವೃತ್ತಿಯ ಜಾಗತಿಕ ನವೀಕರಿಸಬಹುದು ಇಂಧನ ಹೂಡಿಕೆದಾರರ ಸಮಾವೇಶ ಹಾಗೂ ಎಕ್ಸ್ಪೋ ರೀಇನ್ವೆಸ್ಟ್ 2024ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದೆ. ಅರ್ಥಾಯ್ತಾ? ಎಲ್ಲಿ ನಡೆದಿತ್ತು ಅಂತಕ್ಕಂಥ ಗೊತ್ತಿರಬೇಕು. ಯಾವುದು? ಹೂಡಿಕೆದಾರರು ನವೀಕರಿಸಬಹುದು ಇಂಧನ ಹೂಡಿಕೆದಾರರ ಸಮಾವೇಶ ಹಾಗೂ ಅದರ ರಿಲೇಟೆಡ್ ಎಕ್ಸ್ಪೋ ಎಲ್ಲಿ ನಡೆದಿತ್ತು ಅಂದರೆ ಗುಜರಾತ್ನ ಗಾಂಧಿನಗರದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಟ್ಟು 4 ಪ್ರಶಸ್ತಿಗಳನ್ನು ಸಿಕ್ಕಿದವೆ. ಸೌರಶಕ್ತಿ ಸ್ಥಾಪಿತ ಸಾಮರ್ಥ್ಯದಲ್ಲಿ 3ನೇ ಸ್ಥಾನ. ಇಂಪಾರ್ಟೆಂಟ್ ಇದು. ಜಲವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ 2ನೇ ಸ್ಥಾನ. ಪವನ ಶಕ್ತಿ ಸಾಮರ್ಥ್ಯ ವಿಭಾಗದಲ್ಲಿ 3ನೇ ಸ್ಥಾನ. ಇನ್ನು ಜಲವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ 2ನೇ ಸ್ಥಾನ. ಅರ್ಥ ಆಯ್ತಾ? ಇನ್ನು ಮತ್ತು ಪಾವಗಡ ಸೋಲಾರ್ ಪಾರ್ಕ್ಗೆ ದೇಶದ ಅತಿ ದೊಡ್ಡ ನವೀಕರಿಸಿದ ಇಂಧನ ಪಾರ್ಕ್ ಎಂದು ಪ್ರಶಸ್ತಿ ದೊರೆತಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದು. ಯಾವ್ಯಾವುದರಲ್ಲಿ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಪ್ರಶಸ್ತಿಗಳು ಎಷ್ಟನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂತಕ್ಕಂಥದ್ರ ಬಗ್ಗೆ ಇದು ನಿಮಗೆ ನಾಲೆಜ್ ಕೊಡುತ್ತೆ. ಅರ್ಥ ಆಯ್ತಾ? ನೋಡೋಣ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಏನಂತ ಕೇಳಿದ್ರೆ ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುಭದ್ರ ಯೋಜನೆ ಯಾವ ರಾಜ್ಯದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಒಡಿಶಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥ ಆಯ್ತಾ? ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ, ವೇರಿಯಸ್ ಸ್ಕೀಮ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ವುಮೆನ್ಸ್ ಆಲ್ವೇಸ್ ಹಾಟ್ ಟಾಪಿಕ್ಸ್ ಫಾರ್ ಎವ್ರಿ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಹಾಗೆ ಕರ್ನಾಟಕ ಸರ್ಕಾರನೂ ಕೂಡ ಮಹಿಳೆಯರಿಗೋಸ್ಕರ 2,000 ರೂಪಾಯಿಗಳನ್ನು ನೀಡುವ ಯೋಜನೆ, ತರಸ್ಥಾನದಲ್ಲಿ ತೆಲಂಗಾಣ ಸರ್ಕಾರ ತಂದಿರತಕ್ಕಂಥ ಯೋಜನೆ, ದೆಹಲಿ ಸರ್ಕಾರ ತಂದಿರತಕ್ಕಂಥ ಯೋಜನೆ. ಅರ್ಥ ಆಯ್ತಾ? ಇನ್ನು ಕೇಂದ್ರ ಸರ್ಕಾರ ಇಲೆಕ್ಷನ್ ಸಂದರ್ಭದಲ್ಲಿ ಒಂದು ಪ್ರಪೋಸ್ ಮಾಡಿರ್ತಕ್ಕಂಥ ಯೋಜನೆ. ಅರ್ಥ ಆಯ್ತಾ? ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥ ಮಹಿಳೆಯರಿಗೋಸ್ಕರ ಒಂದು ಆರ್ಥಿಕ ಬೆಂಬಲವನ್ನು ನೀಡುವ ಯೋಜನೆ ಲಾಡ್ಕಿ ಬೆಹನ್ ಅಂತಕ್ಕಂಥದ್ದು. ಇವೆಲ್ಲವನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಆ ದೃಷ್ಟಿಯಿಂದಾಗಿ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಹ್ಯಾಂಗೆ ಕೇಳ್ಬೋದು ಅಂದರೆ, ಒಂದು ಕಡೆ ಎಲ್ಲ ಸ್ಟೇಟ್ಗಳು ಏನು ಮಾಡ್ತಾರೆ ಅಂದರೆ ಮಹಿಳೆಯರ ಒಂದು ಆರ್ಥಿಕವಾಗಿ ಎಂಪವರ್ಮೆಂಟ್ ಮಾಡುವ ಯೋಜನೆಗಳ ಹೆಸರು, ಆಮೇಲೆ ಅವುಗಳನ್ನು ಹೊಂದಿಸಿ ಬರೋದು ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ. ಫಾರ್ ಎ KS ಎಕ್ಸಾಮಿನೇಷನ್, ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಮಹಿಳೆಯರಿಗೆ ಆರ್ಥಿಕ ನೆರವು ಒದಗಿಸುವ ಒಂದು ಒಡಿಶಾ ಸರ್ಕಾರದ ಒಂದು ಸುಭದ್ರ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ. ಈ ಯೋಜನೆಯಿಂದ ಒಡಿಶಾದ 1 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಏನಾಗಲಿದೆ? ಅನುಕೂಲವಾಗಲಿದೆ. 21ರಿಂದ 60 ವರ್ಷ ವಯಸ್ಸಿನ ಮಹಿಳೆಯರು 5 ವರ್ಷಗಳಲ್ಲಿ 50,000 ರೂಪಾಯಿಗಳನ್ನು ಪಡೆಯಬಹುದು. ಅರ್ಥಾತ್ 5 ವರ್ಷಗಳಲ್ಲಿ 50,000 ಅಂದರೆ 1 ವರ್ಷಕ್ಕೆ 10,000 ರೂಪಾಯಿದಂತೆ ಆರ್ಥಿಕ ಸಹಾಯಧನ, ಒಂದು ಎಕನಾಮಿಕಲಿ ಎಂಪವರ್ಮೆಂಟನ್ನು ಮಹಿಳೆಯರಿಗೆ ಮಾಡಲಾಗುತ್ತೆ ಈ ಒಂದು ಉದ್ದೇಶದಿಂದಾಗಿ. ಪ್ರತಿ ವರ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 2 ಕಂತುಗಳಲ್ಲಿ ಒಟ್ಟು 10,000ಗಳನ್ನು ಜಮಾ ಮಾಡಲಾಗುತ್ತೆ. 2 ಕಂತುಗಳಲ್ಲಿ ಅಂದರೆ 6 ತಿಂಗಳಿಗೆ ಮೇ ಬಿ 5,000 ಮತ್ತು 5,000 ನೀಡಲಾಗುತ್ತೆ. ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡೋಣ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಇಂಡೆಕ್ಸ್ ಎಕ್ಸ್ ಶೃಂಗಸಭೆಯು 3ನೇ ಆವೃತ್ತಿ ಎಲ್ಲಿ ನಡೆಯಿತು ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ 2ನೇ ಆಪ್ಷನ್ ಅಮೆರಿಕ ಇಸ್ ದ ರೈಟ್ ಆನ್ಸರ್. ನೋಡಿ, ಇತ್ತೀಚೆಗೆ 3ನೇ ಆವೃತ್ತಿಯ ಇಂಡೆಕ್ಸ್ ಎಕ್ಸ್ ಶೃಂಗಸಭೆಯು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆಯಿತು, ಅಮೆರಿಕದಲ್ಲಿ ನಡೆದಿದೆ. ಇಂಡೆಕ್ಸ್ ಅದ್ರ ಬಗ್ಗೆ ನಾವು ನೋಡ್ತಾ ಬಂದಾಗ ಇಂಡಿಯಾ ಯುನೈಟೆಡ್ ಸ್ಟೇಟ್ ಡಿಫೆನ್ಸ್ ಎಕ್ಸಲರೇಷನ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಇಂಡೆಕ್ಸ್ ಅಂದರೆ ಇದನ್ನು 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ USA ಭೇಟಿಯ ಸಮಯದಲ್ಲಿ ಇದನ್ನು ಪ್ರಾರಂಭಿಸಿದರು. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದರ ವಿಸ್ತೃತ ರೂಪ ಮತ್ತು ಯಾರು ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದು ಮತ್ತು ಯಾವ ದೇಶಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಕೋಆಪರೇಷನ್ ಆಗಿದೆ ಡಿಫೆನ್ಸ್ ರಿಲೇಟೆಡ್. 2 ದೇಶಗಳಲ್ಲಿನ ಸರ್ಕಾರಗಳು, ವ್ಯವಹಾರಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ನಡುವೆ ಕಾರ್ಯತಂತ್ರದ ತಂತ್ರಜ್ಞಾನ ಪಾಲುದಾರಿಕೆ ಮತ್ತು ರಕ್ಷಣಾ ಸಹಕಾರವನ್ನು ವಿಸ್ತರಿಸುವಗೋಸ್ಕರ ಇಂಡಿಯಾ ಯುನೈಟೆಡ್ ಸ್ಟೇಟ್ಸ್ ಡಿಫೆನ್ಸ್ ಎಕ್ಸಲರೇಷನ್ ಎಕೋಸಿಸ್ಟಮ್ ಅನ್ನ 2023ರಲ್ಲಿ ಪ್ರಾರಂಭವನ್ನು ಮಾಡಲಾಗಿದೆ. ದಟ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ USA. ಇದು ಐಡೆಕ್ಸ್ ಭಾರತ ಮತ್ತು DU USA ನಿಂದ ಇಂಡೆಕ್ಸ್ ಎಕ್ಸ್ ಉಪಕ್ರಮ ನಡೆಸಲಾಗಿದೆ. ಇಂಪಾರ್ಟೆಂಟು. ಐಡೆಕ್ಸ್ ಅಂತಕ್ಕಂಥದ್ದು ಭಾರತದ್ದು, ಇನ್ನು DIU ಅಂತಕ್ಕಂಥದ್ದು US ಅದು. ಎರಡೂ ಸೇರಿಬಿಟ್ಟೆ ಇಂಡೆಕ್ಸ್ ಅಂತಕ್ಕಂಥದ್ದು ಮಾಡಿದ್ದಾರೆ. ಆಯ್ತಾ? ಇಂಡಸ್ ಅಂತಕ್ಕಂಥದ್ದು. ಇತ್ತೀಚೆಗೆ ಯಾವ ಸಚಿವಾಲಯವು ಭಾಸ್ಕರ್ ಎಂಬ ಉಪಕ್ರಮ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ತರ ಒಂದು ಉಪಕ್ರಮಗಳು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಸುಮಾರು ಎಲ್ಲ ಇಂಪಾರ್ಟೆಂಟ್ ಅಂತಿರಲ್ಲ. ನೋಡಿ, ಎಲ್ಲ ಇಂಪಾರ್ಟೆಂಟ್ ಅಂದ್ರೆ ನ್ಯೂಸಲ್ಲಿ ಈ ತರ ಸ್ಕೀಮ್ಸ್ಗಳು ಏನಿರ್ತಾವ
ಅವ ಆಲ್ವೇಸ್ ಹಾಟ್ ಟಾಪಿಕ್ ಫಾರ್ ಅವರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕೆ ಎಸ್ ಅಲ್ಲಿ ಅರ್ಥ ಆಯ್ತಾ ಸ್ಕೀಮ್ಸ್ಗಳು ವೇರಿಯಸ್ ಸ್ಕೀಮ್ಸ್ ಅಡಿಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಭಾಸ್ಕರ ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. ಇದು ಭಾರತ ಒಂದು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಡಿಜಿಟಲ್ ವೇದಿಕೆಯಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಡಿಜಿಟಲ್ ಪ್ಲಾಟ್ಫಾರ್ಮ್ ದ್ಯಾಟ್ ಈಸ್ ಇನಿಷಿಯೇಟೆಡ್ ಬೈ ದಿ ಯಾಕಂದರೆ ಕೈಗಾರಿಕಾ ಸಚಿವಾಲಯ ಅಡಿಯಲ್ಲಿ ಬರುವ ಕೈಗಾರಿಕಾ ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ. ಅರ್ಥ ಆಯ್ತಾ? ಇದು ಸ್ಟಾರ್ಟ್ಅಪ್ ಇಂಡಿಯಾ ಕಾರ್ಯಕ್ರಮದ ಭಾಗವಾಗಿದೆ ಮತ್ತು ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಮಾರ್ಗದರ್ಶಕರು, ಸೇವಾ ಪೂರೈಕೆದಾರರು ಮತ್ತು ಸರ್ಕಾರಿ ಸಂಸ್ಥೆಗಳಂಥ ಮಧ್ಯಸ್ಥಗಾರರ ನಡುವೆ ಸಹಯೋಗವನ್ನು ಕೇಂದ್ರೀಕರಿಸಲು ಸುಗಮಗೊಳಿಸಲಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್. ಭಾಸ್ಕರ್ನ ವಿಸ್ತೃತ ರೂಪ ಭಾರತ್ ಸ್ಟಾರ್ಟ್ಅಪ್ ನಾಲೆಜ್ ಎಕ್ಸೆಸ್ ರಿಜಿಸ್ಟ್ರಿ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಯ್ತಾ? ನಿಮಗೆಲ್ಲ VAO ಎಕ್ಸಾಮಿನೇಷನು, PDO ಎಕ್ಸಾಮಿನೇಷನು ಹೆಂಗೆ ಕೇಳ್ತಾರೆ ಅಂದ್ರೆ ಪ್ರಶ್ನೆ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ, ಭಾಸ್ಕರ್ನ ವಿಸ್ತೃತ ರೂಪವೇನು, ಇದರ ಉದ್ದೇಶವೇನು, ಈ ಥರ ಪ್ರಶ್ನೆಗಳೆಲ್ಲ ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ನೆಕ್ಸ್ಟ್ ಒನ್ ಲೈನ್ಸ್ ಇದಾವೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಗ್ಲೋಬಲ್ ಬಯೋ ಇಂಡಿಯಾ 2024 4ನೇ ಆವೃತ್ತಿ ಎಲ್ಲಿ ಆಯೋಜಿಸಲಾಯಿತು ಅಂದರೆ ನವದೆಹಲಿ. ಇಂಪಾರ್ಟೆಂಟ್ ಒನ್ ಲೈನ್ಸ್ ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೋಬೇಡಿ. ಒನ್ ಲೈನ್ಸ್ ಮೇಲೆ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ. ವಿಶ್ವ ಓಜೋನ್ ದಿನ 2024ರ ಥೀಮ್ ಏನು? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ ಅಂತಕ್ಕಂಥದ್ದು. ಭಾರತ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಟುಟಿಕೋರಿನ್ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು? ದಟ್ ಇಸ್ ಇನ್ ದ ತಮಿಳುನಾಡು. ವಿಶ್ವ ಜಲ ನಿಗಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ದಟ್ ಇಸ್ ಸೆಪ್ಟೆಂಬರ್ 18. ಪೋಲಿಯೋ ಲಸಿಕೆ ಅಭಿಯಾನ ಸ್ಥಗಿತಗೊಳಿಸಿದ ದೇಶ ಯಾವುದು ಇತ್ತೀಚೆಗೆ ಅಂದರೆ ದಟ್ ಇಸ್ ಅಫ್ಘಾನಿಸ್ತಾನ್. ಇತ್ತೀಚೆಗೆ ಯುರೋಪ್ನಲ್ಲಿ ಕಾಣಿಸಿಕೊಂಡ ಚಂಡಮಾರುತದ ಹೆಸರೇನು? ಬೋರಿಸ್. ಇಂಪಾರ್ಟೆಂಟ್. ಮಹಿಳಾ T20 ವಿಶ್ವಕಪ್ ವಿಜೇತರಿಗೆ ನೀಡುವ ಮೊತ್ತ ಎಷ್ಟು? 19.6 ಕೋಟಿ. ರನ್ನರ್ ಅಪ್ಗೆ 9.80 ಕೋಟಿ ರೂಪಾಯಿಗಳನ್ನು ನೀಡಲಾಗುತ್ತೆ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.